ಹಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಒಂದು ಒಳ್ಳೆ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಆ್ಯಪ್ ಅಲ್ಲಿ ನೀವು ಅಪ್ ಟು 50,000 ರೂಪಾಯಿವರೆಗೆ ಇನ್ಸ್ಟೆಂಟ್ ಆಗಿ ಖರ್ಚಿಗೆ ಸಾಲನ ತಗೊಬಹುದು. ಸೊ ಇವಾಗ 2 ಲಕ್ಷ ಕೂಡ ಮಾಡಿದ್ದಾರೆ ಆ ಒಂದು ಲಿಮಿಟ್ ಅನ್ನ. ಹೌದು ಗೈಸ್, ನೀವು ಖರ್ಚಿಗೆ ಏನಾದ್ರೂ ಸಾಲ ತಗೋಬೇಕು ಅನ್ಕೊಂಡಿದ್ರೆ ಇದಕ್ಕಿನ ಒಂದು ಬೆಸ್ಟ್ ಆ್ಯಪ್ ಯಾವುದು ಇಲ್ಲ ಅಂತ ಹೇಳ್ತೀನಿ. ಅಂಡ್ ಇಲ್ಲಿ ತುಂಬಾ ಕಡಿಮೆ ಬಡ್ಡಿಯಲ್ಲಿ ಸಾಲ ಅನ್ನೋದು ನಿಮಗೆ ಸಿಗುತ್ತೆ. ಅಂಡ್ ನೀವು ನೋಡ್ಕೊಳ್ಳಿ ಗೈಸ್, ನಿಮ್ಗೆ ಏನಾದ್ರೂ ತಕ್ಷಣ ಸಾಲ ಬೇಕು ಅಂತಂದ್ರೆ ಖರ್ಚಿಗೆ, ಅಥವಾ ನಿಮ್ಗೆ ಎಮರ್ಜೆನ್ಸಿ ಇದೆ ಅಂತಂದ್ರೂ ಕೂಡ ಈ ಒಂದು ಆ್ಯಪ್ ಇಂದ ಸಾಲನ ತಗೋಬಹುದು. ಬಟ್ ಆದ್ರೆ ಖರ್ಚಿಗೆ ಮೇನ್ಲಿ ಇಲ್ಲಿ ಸಾಲ ತಗೋಬಹುದು, ಯಾಕೆಂದ್ರೆ ಕಡಿಮೆ ಲೋನ್ ಅಮೌಂಟ್ ಇಲ್ಲಿ ಸ್ಟಾರ್ಟಿಂಗ್ ಕೊಡ್ತಾರೆ. ಯಾಕೆಂದ್ರೆ ಇಲ್ಲಿ ಲೆವೆಲ್ ಅಪ್ ಲೋನ್ ಕೊಡೋದ್ರಿಂದ ನೀವು ಅದನ್ನ ಜಾಸ್ತಿ ಪರ್ಪಸ್ಗೆ ಯೂಸ್ ಆಗಲ್ಲ. ಓಕೆನಾ? ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 4,000 ರೂಪಾಯಿ ಮ್ಯಾಕ್ಸಿಮಮ್ ಮಾತ್ರ ಕೊಡ್ತಾ ಇದ್ದಾರೆ ನನಗೆ ಲೋನು. ಸೊ ಮಿನಿಮಮ್ ಬಂದ್ಬಿಟ್ಟು 500 ರೂಪಾಯಿ, ಮ್ಯಾಕ್ಸಿಮಮ್ 4,000 ರೂಪಾಯಿ ಕೊಡ್ತಾ ಇದ್ದಾರೆ. ಸೊ ಇವಾಗ ನಾನು ಲೋನ್ ತಗೊಂಡ್ಬಿಟ್ಟು ನಿಮ್ಮ ಕಣ್ಮುಂದೆನೆ ತೋರಿಸ್ಕೊಡ್ತೀನಿ ಇಲ್ಲಿ ಯಾವ ರೀತಿಯಾಗಿ ಖರ್ಚಿಗೆ ಸಾಲ ಸಿಗುತ್ತೆ, ಎಷ್ಟು ಇಂಟ್ರೆಸ್ಟ್ ರೇಟ್ ಇರುತ್ತೆ, ಯಾವ ರೀತಿಯಾಗಿ ಇಲ್ಲಿ ಲೋನ್ ಅಪ್ಲೈ ಮಾಡ್ಕೊಬೇಕು, ಎಲ್ಲ ಡಾಕ್ಯುಮೆಂಟೇಶನ್ಸ್ನ ಕೊಡಬೇಕು, ಯಾರಿಗೆಲ್ಲ ಇದು ಸಾಲ ಕೊಡುತ್ತೆ. ಸೊ ಇವಾಗ ತಿಳ್ಕೊಳ್ಳೋಣ. ಅಂಡ್ ನಾನು ಇವಾಗ ಲೈವಲ್ಲೇ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇವಾಗ ನಾನು ಅಪ್ಲಿಕೇಶನಲ್ಲಿ ಇದ್ದೀನಿ. ಅಪ್ಲಿಕೇಶನ್ ಯಾವುದು ಹೇಳ್ತೀನಿ, ವೇಟ್ ಮಾಡಿ, ಲಾಸ್ಟ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಇವಾಗ ಅಪ್ಲೈ ಪ್ರಾಸೆಸ್ನ ತಿಳ್ಕೊಳ್ಳೋಣ. ಓಕೆನಾ? ಸೊ ಮೊದಲಾಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇ ಸ್ಟೋರ್ ಮೇಲೆ ರೀಡಾಕ್ಟ್ ಆಗ್ತೀರಾ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಬರುತ್ತೆ. ಇವಾಗ ನೀವು ಫಸ್ಟು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೋಬೇಕು. ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ, ನಂತರ OTP ಬರುತ್ತೆ. OTP ಎಂಟರ್ ಮಾಡಿದ ತಕ್ಷಣ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ಸೊ ಇವಾಗ ನಿಮಗೆ ಆಫರ್ಸ್ ಅನ್ನೋದು ಕ್ರಿಯೇಟ್ ಮಾಡಿ ಅದು ಕೊಡುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು 4,000 ರೂಪಾಯಿ ಮ್ಯಾಕ್ಸಿಮಮ್ ಕೊಡ್ತಾ ಇದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಲಿಮಿಟ್ ಇಲ್ಲಿ ಸಿಗುತ್ತೆ. ಸೊ ಯಾರ್ದು ಸಿಬಿಲ್ ಚೆನ್ನಾಗಿರುತ್ತೋ ಅವರು ಇಲ್ಲಿ ಜಾಸ್ತಿ ಲೋನ್ ಅಮೌಂಟನ್ನು ತಗೋಬೋದು. ಆ್ಯಂಡ್ ಇಲ್ಲಿ ಜಾಸ್ತಿ ಲಿಮಿಟನ್ನು ಅಥವಾ ಆಫರ್ ನಿಮಗೆ ಅಲ್ಲಿ ಸಿಗುತ್ತೆ. ಓಕೆ? ಸೊ ನನಗೆ ಜಸ್ಟ್ 4,000 ರೂಪಾಯಿವರೆಗೆ ಮಾತ್ರ ಸಿಗ್ತಾ ಇದೆ. ಇಟ್ಸ್ ಓಕೆ. ಸೊ ಇನ್ನೂ ಜಾಸ್ತಿ ನಾನು ತಗೋಬೋದು, ಅಂದರೆ ಇದನ್ನ ಲೋನ ತಗೊಂಡ್ಬಿಟ್ಟು ರೀಪೇ ಮಾಡಿದರೆ ಇನ್ನೂ ಜಾಸ್ತಿ ಆಗುತ್ತೆ ಆ ರೀತಿಯಾಗಿ. ಓಕೆನಾ? ಸೊ ಇವಾಗ ನೋಡ್ತಾ ಇರ್ಬೋದು, ನಾನು 500 ರೂಪಾಯಿ ಲೋನ ತಗೊಂಡು ತೋರಿಸ್ತೀನಿ ನೋಡಿ. ಅದಕ್ಕಿಂತ ಮುಂಚೆ 4,000 ರೂಪಾಯಿ ತಗೊಂಡ್ರೆ ಎಷ್ಟು ಇಂಟ್ರೆಸ್ಟ್ ರೇಟ್ ಕೊಡಬೇಕು ತಿಳ್ಕೊಂಬಿಡೋಣ. ಇಲ್ಲಿ 62 ದಿನಗಳವರೆಗೆ ಟೆನ್ಯೂರ್ ಇರುತ್ತೆ. 2 ತಿಂಗಳ ಸಲಗಿ ನೀವು ಲೋನ ತಗೊಂತೀರಾ ಅಂತಂದರೆ ಪ್ರತಿ ತಿಂಗಳು ಇಲ್ಲಿ 2,140 ರೂಪಾಯಿ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಅಂದರೆ 2 ತಿಂಗಳ ಸಲಗಿ 2,140 ರೂಪಾಯಿ. ಓಕೆನಾ? ಅಂಡ್ ಪ್ರೊಸೆಸಿಂಗ್ ಫೀಸ್ ಪ್ಲಸ್ GST 783 ರೂಪಾಯಿ ಕಟ್ ಆಗುತ್ತೆ. ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ಡಿಸ್ಪೋಸ್ ಆಗೋದು ಅಮೌಂಟು, ಅಂದರೆ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗೋದು 3,717 ರೂಪಾಯಿ ಇಲ್ಲಿ ನಿಮಗೆ ಡಿಸ್ಪೋಸ್ ಮಾಡಿ ಕೊಡ್ತಾರೆ. ನಂತರ ಇಂಟ್ರೆಸ್ಟ್ ರೇಟು 280 ರೂಪಾಯಿ ಆಗುತ್ತೆ. ಓಕೆ? ಸೊ ಟೋಟಲ್ ಡ್ಯೂ ಅಮೌಂಟು 4,280 ರೂಪಾಯಿ. ಆ್ಯಂಡ್ ಇಲ್ಲಿ GST ಎಷ್ಟು ಹಾಕಿದರೆ 44 ರೂಪಾಯಿ ಇಲ್ಲಿ GST ಹಾಕಿದರೆ ಕೊಡಬೇಕಾಗಿರುತ್ತೆ. ಓಕೆನಾ? ಸೊ ಇಲ್ಲಿ 280 ರೂಪಾಯಿ ಇಂಟ್ರೆಸ್ಟು. ಆ್ಯಂಡ್ ಇಲ್ಲಿ ಟೋಟಲ್ ಲೋನ್ ಅಮೌಂಟ್ ನೋಡ್ತಾ ಇರ್ಬೋದು, 13/2/2025ಕ್ಕೆ 2,140 ರೂಪಾಯಿ, ಮತ್ತು 16/3/2025ಕ್ಕೆ 2,140 ರೂಪಾಯಿ. ಓಕೆನಾ? ಸೊ ಈ ರೀತಿಯಾಗಿ 2 ಪೇಮೆಂಟ್ಸ್ ಇರ್ತವೆ, ಮಂತ್ಲಿ ಪೇಮೆಂಟ್ಸು ನೀವು ನೋಡಿಕೊಂಡು ತಗೋಬೋದು. ಸೊ ಇವಾಗ ನಾನು 500 ರೂಪಾಯಿ ತೊಗೊಂಡ್ಬಿಟ್ಟು ತೋರಿಸ್ತೀನಿ ನೋಡಿ. ಸೊ 500 ರೂಪಾಯಿದಾದರೆ ಸೊ 62 ದಿನಕ್ಕೆ ನಾನು ತೊಗೊತಾ ಇದ್ದೀನಿ. ಇಲ್ಲಿ 31 ದಿನದಿತ್ತು, ಬಟ್ ಅದು ಇವಾಗ ಇಲ್ಲ, 62 ದಿನನೇ ಮ್ಯಾಕ್ಸಿಮಮ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಪ್ರೊಸೆಸಿಂಗ್ ಫೀಸ್ ಪ್ಲಸ್ GST 41 ರೂಪಾಯಿ ಇಲ್ಲಿ ಮೈನಸ್ ಆಗುತ್ತೆ, ಅಂದರೆ ಕಟ್ ಆಗಿಬಿಟ್ಟು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ಡಿಸ್ಪೋಸ್ ಆಗೋದು ಅಮೌಂಟು 459 ರೂಪಾಯಿ ಡಿಸ್ಪೋಸ್ ಆಗುತ್ತೆ. ಇಂಟ್ರೆಸ್ಟು 32 ರೂಪಾಯಿ ಆ್ಯಂಡ್ ಟೋಟಲ್ 532 ರೂಪಾಯಿ ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು GST 7 ರೂಪಾಯಿ ಕಟ್ ಆಗ್ತಾ ಇದೆ, ಪ್ರೊಸೆಸಿಂಗ್ ಫೀಸ್ 34 ರೂಪಾಯಿ. ಓಕೆ? ಸೊ ಇಲ್ಲಿ ಇಂಟ್ರೆಸ್ಟು 32 ರೂಪಾಯಿ. ಓಕೆ? ಟೋಟಲ್ ನಾವು 2 ಪೇಮೆಂಟನ್ನು ಮಾಡಬೇಕಾಗಿರುತ್ತೆ. ಮಂತ್ಲಿ ಪೇಮೆಂಟ್ ಅಂದರೆ 2 ಮಂತ್ಲಿ ಪೇಮೆಂಟು 13/2/2025ಕ್ಕೆ 266, ನಂತರ 16/3/2025ಕ್ಕೆ ಇಲ್ಲಿ 266 ರೂಪಾಯಿ ಪೇಮೆಂಟ್ ಮಾಡಬೇಕು. ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ಗೆ 2 ಪೇಮೆಂಟ್ ಇಲ್ಲಿ ಇರುತ್ತೆ ಗೈಸ್. ಓಕೆ? ಸೊ ಇವಾಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇವಾಗ ಆಲ್ರೆಡಿ ನಾನು ಬ್ಯಾಂಕ್ ಡೀಟೇಲ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡ್ಕೋಬೇಕು. ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಓಕೆ, ಅದಾದಮೇಲೆ ಲೋನ್ ಅಗ್ರಿಮೆಂಟ್ ಬರುತ್ತೆ. ಇದನ್ನು ನೀವು ಟಿಕ್ ಮಾಡ್ಕೋಬೇಕು. ಟಿಕ್ ಮಾಡ್ಕೊಂಡು ಎಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಬೇಕು ಗೈಸ್. ಓಕೆ? ಸೊ ನಾನು ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊಂಡಿದ್ದೀನಲ್ವಾ, ಸೊ ಈ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಳ್ಳಿ. ನಂತರ ಇವಾಗ ವಿತಿನ್ ಮಿನಿಟ್ಸಲ್ಲೇ ಲೋನ್ ಬರುತ್ತೆ ನೋಡಿ. ಮೇಲ್ಗಡೆ ಮೆಸೇಜ್ ಕೂಡ ಬರುತ್ತೆ, ನಮಗೆ ಲೈವಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ ಗೈಸ್. ಓಕೆನಾ? ಸೊ ಇಲ್ಲಿ ಮೆಸೇಜ್ ಬರುತ್ತೆ, ನೋಡ್ತಾ ಇರ್ಬೋದು, ಡಿಸ್ಪೋಸ್ ಆಗಿದೆ ಅಮೌಂಟ್ ಅನ್ನೋದು. ಬ್ಯಾಂಕ್ ಅಕೌಂಟಿನ ಮೆಸೇಜ್ ಕೂಡ ಬರುತ್ತೆ ನೋಡಿ. ಆಲ್ರೆಡಿ ಆ್ಯಪಿಂದ ಬಂದಿದೆ, ಇವಾಗ ಬ್ಯಾಂಕ್ ಅಕೌಂಟು ಬರುತ್ತೆ. ನೀವು ನೋಡ್ತಾ ಇರಿ. ಕನ್ಫರ್ಮ್ ರಿಸಿಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಸೊ ನೋಡ್ತಾ ಇರ್ಬೋದು ಗೈಸ್, ನನಗೆ ಬ್ಯಾಂಕ್ ಅಕೌಂಟು ಇಲ್ಲಿ ರಿಸೀವ್ ಕೂಡ ಆಗಿದೆ. ಬ್ಯಾಂಕ್ ಅಕೌಂಟ್ಗೆ 459 ರೂಪಾಯಿ ರಿಸೀವ್ ಆಗಿದೆ. ಸೊ ಇವಾಗ ಇಲ್ಲಿ ಟೋಟಲ್ ಡ್ಯೂ ತೋರಿಸ್ತಾ ಇದೆ ಆಲ್ರೆಡಿ 532 ರೂಪಾಯಿ ಟೋಟಲ್ ಡ್ಯೂ. ಆ್ಯಂಡ್ ಪೇಮೆಂಟ್ ಮಾಡಬೇಕಾಗಿರುತ್ತೋ 266 ರೂಪಾಯಿ. ಆ್ಯಂಡ್ ಫೆಬ್ರವರಿ 13ಕ್ಕೆ ಇಲ್ಲಿ ಡ್ಯೂ ಡೇಟ್ ಕೊಟ್ಟಿದ್ದಾರೆ. ಓಕೆ? ಸೊ ಇಲ್ಲಿ ಮೇಕಪ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನಾ ಇಲ್ಲಿ ಪೇಮೆಂಟನ್ನು ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಇಲ್ಲಿ ಪೇಮೆಂಟ್ ಆಪ್ಷನ್ಸ್, ರೀಪೇಮೆಂಟ್ ಆಪ್ಷನ್ಸು ಇಲ್ಲಿ ಗೂಗಲ್ ಪೇ ಇದೆ, Paytm ಇದೆ, ನಂತರ ಫೋನ್ಪೇಯಿಂದ ಮಾಡ್ಕೋಬೋದು, UPI ಆ್ಯಪ್ಸಿಂದ ಮಾಡ್ಕೋಬೋದು, ಡೆಬಿಟ್ ಕಾರ್ಡ್ಸ್ ಇದೆ. ನೋಡ್ತಾ ಇರ್ಬೋದು, ನೆಟ್ ಬ್ಯಾಂಕಿಂಗಿಂದ ಕೂಡ ನೀವು ಇಲ್ಲಿ ರೀಪೇಮೆಂಟನ್ನು ಮಾಡ್ಕೋಬೋದು. ಓಕೆ? ಸೊ ಬೆಸ್ಟ್ ಇದೆ ಅಪ್ಲಿಕೇಶನ್ ಬಂದ್ಬಿಟ್ಟು ಬ್ರಾಂಚ್ ಅಂತ ಹೇಳ್ಬಿಟ್ಟು ಗೈಸ್. ಹೌದು, ಈ ಒಂದು ಬ್ರಾಂಚ್
ಬ್ರಾಂಚ್ ಲೋನ್ ಅಪ್ಲಿಕೇಶನ್ ಇಂದ ನೀವು ಈಸಿಲಿ ಲೋನ್ ತಗೋಬಹುದು ಗೈಸ್. ಸೊ 4.5 ಸ್ಟಾರ್ ರೇಟಿಂಗ್ ಇದೆ. ಸೊ 20 ಲಕ್ಷ ಯೂಸ್ ಇದಾವೆ. 1 ಕೋಟಿ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊಂತಾ ಇದಾರೆ ಬ್ರಾಂಚ್ ಅಪ್ಲಿಕೇಶನ್. ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್. ಈಸಿಲಿ ಇಲ್ಲಿಂದ ನೀವು ಸಾಲ ತಗೋಬಹುದು. ಅಪ್ ಟು 2 ಲಕ್ಷ ರೂಪಾಯಿವರೆಗೆ ಇವಾಗ ಸಾಲ ಪ್ರೊವೈಡ್ ಮಾಡ್ತಾ ಇದೆ ಬ್ರಾಂಚ್ ಅಪ್ಲಿಕೇಶನ್. ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗಬೇಡಿ, ಹೋಗಿ ಅಪ್ಲೈ ಮಾಡ್ಕೊಳ್ಳಿ. 101% ನಿಮಗೆ ಲೋನ್ ಇಲ್ಲಿ ಬ್ರಾಂಚ್ ಆಪ್ ಅಲ್ಲಿ ಸಿಗುತ್ತೆ. ನೀವೇನಾದ್ರೂ ಕ್ರೆಡಿಟ್ ಸ್ಕೋರ್ ಬಿಲ್ಡ್ ಮಾಡಬೇಕು ಅನ್ಕೊಂಡಿದ್ರೆ ಇದಕ್ಕಿಂತ ಬೆಸ್ಟ್ ಆಪ್ ಯಾವುದೂ ಇಲ್ಲ. ಅಂಡ್ ಖರ್ಚಿಗೆ ಕೂಡ ಈ ಒಂದು ಅಪ್ಲಿಕೇಶನ್ ಸಾಲ ತಕ್ಷಣ ಕೊಡುತ್ತೆ. ಓಕೆ, ಸೊ ಯಾರಿಗೆಲ್ಲ ಇಲ್ಲಿ ಖರ್ಚಿಗೆ ನೀಡಿದ್ದೇನೋ ಅವ್ರು ಹೋಗಿ ತಗೋಬಹುದು. ತುಂಬಾ ಕಡಿಮೆ ಬಡ್ಡಿಯಲ್ಲಿ ಸಾಲ ಸಿಗ್ತಾ ಇದೆ ಗೈಸ್. ಈ ರೀತಿಯಾಗಿ ಲೋನ್ ತಗೋಬಹುದಾಗಿದೆ. ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೇನಲ್ವಾ, ಯಾವ ರೀತಿಯಾಗಿ ಇಲ್ಲಿ ಬೇಸಿಕ್ ಡೀಟೇಲ್ಸ್ ಕೊಡಬೇಕು, KYC ನ ಕಂಪ್ಲೀಟ್ ಮಾಡ್ಕೋಬೇಕು ಅಂಡ್ ಯಾವ ರೀತಿಯಾಗಿ ಲೋನ್ ತಗೋಬೇಕು ಡೀಟೇಲ್ ವಿಡಿಯೋನ ಮಾಡಿದ್ದೀನಿ. ಐ ಬಟನ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಹೋಗಿ ನೋಡಿ ಅಪ್ಲೈ ಮಾಡ್ಕೋಬಹುದು. ಅಂಡ್ ಇನ್ ಕೇಸ್ ನಿಮಗೆ ಬ್ರಾಂಚ್ ಆಪ್ ಅಲ್ಲಿ ಲೋನ್ ಸಿಗ್ತಾ ಇಲ್ಲ ಅನ್ಕೊಳ್ಳಿ, ಇನ್ನೊಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದರ ಹೆಸರು ಟ್ರೂ ಬ್ಯಾಲೆನ್ಸ್. ಹೌದು, ಟ್ರೂ ಬ್ಯಾಲೆನ್ಸ್ ನನ್ನ ಒಂದು ಫೇವರೇಟ್ ಅಪ್ಲಿಕೇಶನ್ ಗೈಸ್. ಇಲ್ಲಿ ನನಗೆ 2 ಲಕ್ಷ ಕ್ಯಾಶ್ ಲೋನ್ ಮತ್ತೆ 1.5 ಲಕ್ಷ ಲೆವೆಲ್ ಅಪ್ ಲೋನ್ ಕೂಡ ಸಿಕ್ಕಿದೆ. ನಾನು ಆಲ್ರೆಡಿ ನಿಮಗೆ ಲೋನ್ ನ ತಗೊಂಡ್ಬಿಟ್ಟು ಕೂಡ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋನಲ್ಲಿ. ಆ ಒಂದು ವಿಡಿಯೋನ ಐ ಬಟನ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಎಲ್ಲರೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. 101% ಇಲ್ಲಿ ಕೂಡ ಸಾಲ ಸಿಗುತ್ತೆ. ಓಕೆನಾ? ಸೊ ಯಾಗೈಸ್ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಅಂಡ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.